ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಭೋಗಿ ಹಬ್ಬದ ಕೂಡ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಕ್ರಮಣ ಹಬ್ಬ ನಿಮಿತ್ತ ನಾವು ಇಲ್ಲಿ ಕಾಲೇಜು ಒಂದು ಆವರಣದಲ್ಲಿ ರಂಗೋಲಿ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಅವರವರ ಪ್ರತಿಭೆ ಗೊತ್ತಾಗಬೇಕಂತಂದರೆ ಒಂದು ನಿಮ್ಮ ಪ್ರತಿಭೆ ಹೊರಗಡೆ ತೋರಿಸಿದಾಗ ಮಾತ್ರ ಆ ಒಂದು ಪ್ರತಿಭೆ ಗೊತ್ತಾಗುತ್ತೆ. ಯಾಕಂತಂದರೆ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ, ಒಬ್ಬೊಬ್ಬರು ಒಂದು ಆಟ ಇರುತ್ತೆ, ಎಜುಕೇಷನ್ದಾಗಲಿ ರಂಗೋಲಿದಲ್ಲಾಗಲಿ ಬೇರೆದಾಗಲಿ. ಆ ಕಲಾ ನಿಮ್ಗೆ ಬರಬೇಕಂತಂದರೆ ಇಂಥವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿದರೆ ನಿಮ್ಮ ಪ್ರತಿಭೆ ಅಂತಕ್ಕಂಥದ್ದು ಹೊರಗಡೆ ಬಂದು 10 ಜನರಿಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳು. ಅದರಲ್ಲಿ ಮುಖ್ಯವಾಗಿ ನಾನು ವಿದ್ಯಾರ್ಥಿಗಳು ಏನು ಹೇಳ ಬಯಸ್ತೀನಿ ಅಂತಂದರೆ ಶಿಕ್ಷಣಕ್ಕೆ ಗಮನ ಕೊಡೋದು. ಈಗ ಸರ್ಕಲ್ ಸಾಬ್ ಇದ್ದಾರೆ, ಎಲ್ಲ ಶಿಕ್ಷಣಗೋಸ್ಕರ ಈ ಥರ ಮಾಡ್ತಾ ಇದ್ದೀವಿ ಸರ್ ಅಂದರೆ ಸಹಕಾರಿ ಆರಾಮಾಗಿ ಮಾಡಿರಿ. ಯಾಕಂದರೆ ಹುಡುಗರಿಗೋಸ್ಕರ ಏನು ಸಾಂಸ್ಕೃತಿಕ ಮಾಡ್ತಾರೆ ನಾನು ಖಂಡಿತ ಬರ್ತೀನಿ. ಬಂದು ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಏನಿದೆ ನಾವು ಕೊಟ್ಟು ಬಿಡ್ತೀವಿ. ನಾನು ಖಂಡಿತ ಇದಕ್ಕೆ ಬರ್ತೀನಿ. ಯಾಕಂದರೆ ಹುಡುಗರಿಗೆ ಒಂದು ಶಿಕ್ಷಣಗೋಸ್ಕರ ಆದ್ಯತೆ ಕೊಡ್ತಕ್ಕಂಥವ್ರು ಕೆಲವೊಬ್ರು ಹಿಂದೂ ಕೂಡ ಇದ್ದರು. ಶಿಕ್ಷಣಕ್ಕಾಗಲಿ ಬೇರೆ ಸ್ಪೋರ್ಟ್ಸ್ಗಾಗಲಿ ಈಗ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಹನುಮಂತರಾಯ ಸರ್ ಅವರು ಇದ್ದರು. ವಾಲಿಬಾಲ್ ಟೂರ್ನಮೆಂಟ್ ಮಾಡ್ತೀವಿ ಸರ್ ಅಂತಂದರೆ ಈಗ ಪೋಲ್ಸು ನೆಟ್ಟು ಕಳಿಸ್ಕೊಟ್ಟಿದ್ದು ಅವರೇ. ಎನ್ಕರೇಜ್ಮೆಂಟ್ ಒಂದು ವಿದ್ಯಾರ್ಥಿಗಳು ಮಾಡ್ತಾರೆ ಅಂತಂದರೆ ಸಹಕಾರ ಕೊಡೋಣ. ಹಂಗೆ ನೀವು ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ವಿದ್ಯೆ ಕಡೆ ಹೆಚ್ಚು ಗಮನ ಕೊಡಿ. ಪರ್ ಡೇ ನೀವು ಒಂದು ಸಾಧನೆ ಮಾಡಬೇಕಂತ ಛಲ ನಿಮ್ಮ ಹತ್ರ ಇರಬೇಕು ವಿದ್ಯಾರ್ಥಿಗಳಲ್ಲಿ. ಶಿಕ್ಷಣಕ್ಕಿಂತ ಮಿಗಿಲಾದ ಸಂಪತ್ತು ಯಾವುದೂ ಇಲ್ಲ. ಮೇನ್ ಎಜುಕೇಷನೇ ಒಂದು ಸಂಪತ್ತು. ಪ್ರತಿದಿನ 5 ರಿಂದ 6 ತಾಸು ಓದ್ರಿ, ಸ್ಟಡಿ ಮಾಡಿರಿ, ಕಷ್ಟಪಡ್ರಿ. ಯಾಕಂತಂದರೆ ವಿದ್ಯೆ ಅಂತಕ್ಕಂಥದ್ದು ಒಂದು ಬಡ ಕುಟುಂಬದಿಂದ ರೈತರಿನಿಂದ ಬಂದಿರತಕ್ಕಂಥದ್ದು ಇವತ್ತು ಶ್ರೀಮಂತರನ್ನಾಗಿ ಮಾಡಬೇಕಂತಂದರೆ ಕೇವಲ ವಿದ್ಯೆಯಿಂದ ಮಾತ್ರ ಸಾಧ್ಯ. ಒಂದು ಲೇಬರ್ ಮಗ ಇವತ್ತು ಆಫೀಸರ್ ಆಗಬೇಕಂತಂದರೆ ಅದು ಕೇವಲ ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯ, ಶಿಕ್ಷಣದಿಂದ ಮಾತ್ರ ಸಾಧ್ಯ. ಅದನ್ನು ಗಮನದಲ್ಲಿ ಇಟ್ಕೊಳ್ರಿ. ಯಾಕಂದರೆ 7-8 ತಾಸು ಸ್ಟಡಿ ಮಾಡಿರಿ. ನಾವು ಅನ್ಬೋದು ಸಾರ್ ಯಾಕಂದರೆ ಮೊದಲು 10 ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಂದೆ ತಾಯಿಯನ್ನು ಪೂಜಿಸು ಅಂತಂದ್ರೆ ಫಸ್ಟ್ ಪ್ರಥಮ ಗುರುಗಳು ನಿಮ್ಮದು ತಂದೆ ತಾಯಿ, ಆಮೇಲೆ ಗುರುಗಳು. ಈಗ ಶಿಕ್ಷಣ ಕೊಡ್ತಕ್ಕಂಥ ಈಗ ಓಸ್ಮಾನಿ ಸರ್ ಅವರು ಇದ್ದಾರೆ, ಗುರುಗಳು. ಆಮೇಲೆ ಈಗ ತಂದೆ ತಾಯಿ ಗುರು ಆದ ನಂತರ ನೆಕ್ಸ್ಟ್ ಗುರುವೇ ಶಿಕ್ಷಕರು, ಲೆಕ್ಚರರ್ಗಳು. ಈಗ 7-8 ತಾಸು ಓದ್ತೀವಿ ಸರ್, ನಮ್ಗೆ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ ಅನ್ಕೋಬೇಡ್ರಿ. ಬ್ಯಾಕ್ ಪೇನ್ ಅಲ್ಲ, ನಿಮ್ಮ ಕುಟುಂಬಕ್ಕೆ ನೀವು ಬ್ಯಾಕ್ ಬೋನ್ ಆಗಿ ನಿಲ್ಲಬೇಕು. ನಿಮ್ಮ ತಂದೆ ತಾಯಿಯವರು ಯಾವ ಥರ ನಿಮ್ಮ ಮೇಲೆ ಭರವಸೆ ಅಂತಂದರೆ ನನ್ನ ಮಗಳು ಮುಂದೆ ಹೋಗಿ ಒಂದು ಮನೆಗೆ ಹೋದ ನಂತರ ಯುವರಾಣಿ ಶಿಸ್ತ ಬದುಕಬೇಕಂತೇಳಿ ನಿಮ್ಮ ಶಿಕ್ಷಣ ಕೊಡಿಸ್ತಾರೆ. ಎಷ್ಟೋ ಕಷ್ಟಪಟ್ಟು ನಿಮ್ಮ ಕಾಲೇಜ್ಗಳಿಗೆ SLC ಮಾಡಿಸ್ತಾರೆ, ಡಿಗ್ರಿ ಮಾಡಿಸ್ತಾರೆ, BHMS ಮಾಡಿಸ್ತಾರೆ, ಮೆಡಿಕಲ್ ಮಾಡಿಸ್ತಾರೆ. ಯಾಕೆ ಗೊತ್ತಾ? ತಂದೆ ತಾಯಿಯವರು ಎಷ್ಟು ಅವರು ಕಷ್ಟಪಟ್ಟು ನಿಮ್ಗೆ ಸ್ಟಡಿ ಮಾಡ್ತಿರ್ತಾರಲ್ಲ ಅದನ್ನು ತಲೆ ಇಟ್ಕೊಳ್ರಿ. ಕೆಲವೊಬ್ಬರು ಆಜು ಬಾಜು ಇರ್ತಾರ ವೈರಿಗಳು, ಅವ್ರದ್ದೇನು ಬಿಡು ಅವರು ಹುಷಾರಿಲ್ಲ ಅಂಥವ್ರಿಗೆ ತಲೆ ಬೊಗ್ಗುವ ಹಾಗೆ ಮಾಡಿ ನೀವು ಎಜುಕೇಷನ್ನಲ್ಲಿ ತಲೆ ಎತ್ತುಕೊಂಡು ತಿರುಗಾಡ್ಬೇಕಂತವ್ರ ಮುಂದೆ. ಅದು ನೀವು ಗಮನದಲ್ಲಿ ಇಟ್ಕೊಳ್ರಿ. ನಾ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತೀನಿ, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ರಿ. ನಾವು ಇವತ್ತು ಏನು ಈ ರಂಗೋಲಿ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೀವಿ, ಅದರಲ್ಲಿ ನಿಮ್ಮ ಪ್ರತಿಭೆ ಎಲ್ಲ ತೋರಿಸಿದ್ರಿ, ಎಲ್ಲರೂ ಚೆನ್ನಾಗಿ ಹಾಕಿದ್ರಿ. ಆದರೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಅಂತಕ್ಕಂಥ ಫಸ್ಟ್ ಸೆಕೆಂಡ್ ಥರ್ಡ್ ಸೆಲೆಕ್ಷನ್ ಇರುತ್ತೆ, ಅದನ್ನು ಮಾಡಿದ್ದೀವಿ. ಎಲ್ಲರೂ ಹಾಕಿದ್ರಿ ಅಂತಾರೆ, ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲರಿಗೆ ಸಮಾಧಾನಕರ ಬಹುಮಾನ, ಒಂದು ನೋಟ್ಬುಕ್, ಪೆನ್, ಎಲ್ಲರಿಗೂ ಸಮಾಧಾನಕರ ಬಹುಮಾನ ಸರ್ ಅವ್ರು ಹೇಳ್ತೀನಿ. ಈಗ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಅನೌನ್ಸ್ ಮಾಡ್ತೀನಿ. ಬಾಕಿದವರು ನಾವು ಹಾಕಿವಿ ಅಂತಂದ್ರೆ ಸಮಾಧಾನಕಾರಿ ಇರ್ತದ, ಆದರೆ ಬೇಜಾರು ಪಡ್ಕೋಬೇಡ್ರಿ. ಅಲ್ಲ, ಒಬ್ಬೊಬ್ರು ಆರ್ಟ್ ಏನಿರುತ್ತೆ ಅಲ್ಲ ಗಮನಿಸಬೇಕಾಗ್ತದೆ. ಕೆಲವೊಂದು ಟೈಮ್ ಈ ರಂಗೋಲಿ ಆರ್ಟ್, ಈಗ ರಂಗೋಲಿನೂ ಹಾಕ್ತಿರ್ತೀರಿ ಸ್ವಲ್ಪ, ಅದು ಚುಕ್ಕಿಗಳಿಗೆ ಜೇಂಟ್ ಮಾಡಿ ಆರ್ಟ್ ಬೇರೆ ಇರ್ತದೆ. ಯಾಕಂದರೆ ಆರ್ಟ್ ಕಲಿಯಬೇಕು. ಅದಕ್ಕೆ ಈಗ ನಿಮಗೂ ಟೈಮ್ ಆಗ್ಯದ. ಈಗ ಪ್ರಥಮ ಬಹುಮಾನ ನಾನು ಅನೌನ್ಸ್ ಮಾಡ್ತೀನಿ. ರಾಧಿಕಾ ಡಾಕ್ಟರ್ ಆಫ್ ರಾಜಪ್ಪ PUC ಇಲ್ಲ ಸ್ವಲ್ಪ ಈ ಕಡೆ ನೋಡಮ್ಮ. ನೀನು ಇಲ್ಲೇ ನಿಂದ್ರಮ್ಮ, ಹೋಗ್ಬೇಡ, 3 ಮಂದಿ ಒಮ್ಮೆ ಇದ್ರ. ದ್ವಿತೀಯ ಬಹುಮಾನ ಲಕ್ಷ್ಮೀ ರಾಠೋಡ್, ಭಾಷಾ ನಾಯಕ್, ಸೆಕೆಂಡ್ PUC.
ಲಕ್ಷ್ಮೀ ರಾಠೋಡ್ ಭಾಷೆ ನಾಯಕ್ ಯಾವ್ರಮ್ಮ ಬೆಟ್ಟದಳ್ಳಿ ಆಯ್ತು ಥರ್ಡ್ ಪ್ರೈಸ್ ಒಂದು ಇದು ಮಾಡಿರಿ ಎಲ್ಲರೂ ಮೂವರನ್ನ ಸದ್ದಾಗಿ ತೃತೀಯ ಬಹುಮಾನ ಉಮಾ ಡಾಕ್ಟರ್ ಆಫ್ ಆಶಪ್ಪ. ಉಮಾ ಎಲ್ಲೇ ಮ್ಯಾಲ ಪೂರ ನೀನಿಂದ ಮೇಡಮ್ ಅವ್ರು ಸ್ವಲ್ಪ ಎಲ್ಲರೂ ಕಾಣಂಗೆ ಅಣ್ಣ ಸ್ವಲ್ಪ ಸರಿ ಅಣ್ಣ ಒಂದು ಫೋಟೋ ತೊಗೊಂತೀವಿ.